ಹಾಯ್ ಎಲ್ರಿಗೂ. ಇದು ಏನು ಅಂತ ಗೊತ್ತಾ? ಹೆಚ್ಚಿನವರು ಇದನ್ನು ನನ್ನ ಕೈಲಿ ನೋಡಿದರೆ ನೆಲ್ಲಿಕಾಯಿ ಅಂತ ಅನಿಸ್ಬೋದು. ಅಲ್ಲ, ಇದು ಕಾನಕಲ್ಲಟೆ ಅಂತ. ಇದನ್ನು ಹುಳಿ ಪದಾರ್ಥ ಮಾಡಲಿಕ್ಕೆ ಸೂಪರ್ ಆಗ್ತದೆ. ಇದರಲ್ಲಿ ಮೇಲಾರ ಮಜ್ಜಿಗೆ ಹುಳಿ ಅಂತ ಹೇಳ್ತೇವಲ್ಲ, ಅದನ್ನು ಮಾಡಬೇಕು. ಅದನ್ನು ಕಟ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಯಿಸಿ ಆದ ನಂತರ ಅದರಲ್ಲಿರುವ ಬೀಜವನ್ನು ನಾವು ಸಪ್ರೇಟ್ ಮಾಡಬೇಕು. ಸ್ವಲ್ಪ ತುರಿಕೆ ಕೂಡ ಇರ್ತದೆ, ಅದಕ್ಕೆ ಒಂದು ಕಣೇರ ಅಂಶ ಕೂಡ ಇರ್ತದೆ. ಅದಕ್ಕೆ ನಾವು ಬೇಯಿಸಿ ನೀರನ್ನು ತೆಗಿಬೇಕು. ನೋಡಿ, ಈಗ ಬೀಜವನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು. ಅದರೊಟ್ಟಿಗೆ ನಾವಿಲ್ಲಿ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೇವೆ. ನಾವು ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಕೂಡ ಬೇಯಲಿಕ್ಕೆ ಇಟ್ಟಿದ್ದೇವೆ ಬೇರೆಯೇ, ಒಟ್ಟಿಗೆ ಬೇಯಿಸಲಿಲ್ಲ. ಯಾಕಂದರೆ ಇದರದ್ದು ಬೀಜ ಎಲ್ಲ ತೆಗಿಲಿಕ್ಕೆ ಉಂಟಲ್ಲ, ಅದಕ್ಕೋಸ್ಕರ. ಇದರ ಜೊತೆಗೆ ನೀವು ಸೌತೆಕಾಯಿ, ತೊಂಡೆಕಾಯಿ ಆ ರೀತಿ ಕಾಂಬಿನೇಷನ್ ಕೂಡ ಮಾಡ್ಬೋದು. ನಾವಿಲ್ಲಿ ಕ್ಯಾಪ್ಸಿಕಮನ್ನು ಹಾಕಿರೋದು. ಕ್ಯಾಪ್ಸಿಕಮ್ ಬೇಯ್ತಾ ಉಂಟು. ಅದಲ್ಲದೆ ನಾನು ಒಂದು ಇಡೀ ಕಾಯಿಯನ್ನು ತುರಿದು ಕೂಡ ಇಟ್ಟಿದ್ದೇನೆ, ಅಂದರೆ ರುಬ್ಬಲಿಕ್ಕೆ ಮಜ್ಜಿಗೆ ಹುಳಿಗೆ. ಇಲ್ಲಿ ನೋಡಿ, ಕ್ಯಾಪ್ಸಿಕಮ್ ಬೆಂದಿದೆ. ಕಾಯಿ ತುರಿಯನ್ನು ಈಗ ಮೆಣಸು ಹಾಕಿ ರುಬ್ಬಬೇಕು. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣಸನ್ನು ಸೇರಿಸ್ಕೊಳ್ಳಿ. ಇದು ಬೇಯುವಾಗ ಈಗ ಉಪ್ಪನ್ನು ಸೇರಿಸ್ಕೊಂಡಾಗಿದೆ. ಈಗ ಇದಕ್ಕೆ ಮಜ್ಜಿಗೆಯನ್ನು ಹಾಕ್ಕೊಳ್ಬೇಕು. ನಾವಿಲ್ಲಿ ಹುಳಿ ಮಜ್ಜಿಗೆ 1 ಗ್ಲಾಸಷ್ಟು ಹಾಕ್ತಾ ಇದ್ದೇವೆ. ನೀವು ಮೊಸರಿದ್ದರೆ ಮೊಸರನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಮಜ್ಜಿಗೆ ಹಾಕಿದ ನಂತರ ರುಬ್ಬಿದ ಕಾಯಿ ಮಿಶ್ರಣವನ್ನು ಹಾಕಿ ಒಂದು ಕುದಿ ಬರಿಸಿದ್ರೆ ನಿಮಗೆ ರುಚಿಯಾದ ಕಾನಕಲ್ಲಟೆಯ ಹುಳಿ ಮೇಲಾರ ರೆಡಿ ಆಗ್ತದೆ. ಹೀಗೆ ನೀವು ಸಹ ಒಂದು ಸತಿ ಟ್ರೈ ಮಾಡಿ. ಈ ತರಕಾರಿ ಸಿಕ್ಕಿದರೆ ಇವಾಗ ಇದು ಆಗಿ ಮುಗಿಲಿಕ್ಕಾಯಿತು. ತುಂಬ ಟೇಸ್ಟ್ ಚೆನ್ನಾಗಿರ್ತದೆ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.